ನಮಸ್ತೆ ಕರುನಾಡು. ಕರುನಾಡ ಯಾತ್ರೆಗೆ ಸ್ವಾಗತ ಸುಸ್ವಾಗತ. ನಮ್ಮ ಕರುನಾಡ ಯಾತ್ರೆ ಐತಿಹಾಸಿಕ ಕಥೆಗಳನ್ನು ಮಾತ್ರ ಹೊತ್ತು ತರುವಂಥದ್ದಲ್ಲ. ಆಧ್ಯಾತ್ಮಿಕ, ಪುರಾಣ, ಪ್ರೀತಿ, ಪ್ರೇಮ, ಭಕ್ತಿ, ಮುಕ್ತಿ, ಆತ್ಮಾನ್ವೇಷಣೆ, ಲೌಕಿಕ ಅಲೌಕಿಕ ಕಥೆಗಳ ಕಡೆಗೆ ನಿಮ್ಮನ್ನು ಹೊತ್ತೊಯ್ಯುತ್ತದೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಇಂದಿನ ಟಾಪಿಕ್ ಸೋಲ್ಮೇಟ್ ಎಂದರೆ ಏನು? ನಮ್ಮ ಜೀವನದಲ್ಲಿ ಸಿಕ್ಕ ಅದ್ಭುತ ಪರಿಚಯ ಅಲ್ವೇ? ನಮ್ಮ ಸುಖ ದುಃಖ, ನೋವು ನಲಿವು, ಅಳಿವು ಉಳಿವು ಪ್ರತಿಯೊಂದರಲ್ಲಿಯೂ ಜೊತೆಯಲ್ಲಿರ್ತಾರೆ. ನಾನು ಅತ್ತರೆ ಅವರು ಸಂಕಟ ಪಡ್ತಾರೆ, ನಾನು ನಕ್ಕರೆ ನಮ್ಮಷ್ಟೇ ಖುಷಿ ಪಡ್ತಾರೆ. ಪ್ರತಿ ಕ್ಷಣದಲ್ಲೂ ನಮ್ಮ ಏಳು ಬೀಳುವಿನಲ್ಲೂ ಸಹಕರಿಸ್ತಾರೆ. ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡ್ತಾರೆ, ಕಿತ್ತಾಡ್ತಾರೆ. ಆದರೆ ಎಷ್ಟೇ ಕಿತ್ತಾಡಿದರೂ ಒಬ್ಬರಿಗೊಬ್ಬರು ಎಂದೂ ಬಿಟ್ಟು ಕೊಡುವುದಿಲ್ಲ, ಬಿಟ್ಟು ಇರುವುದೂ ಇಲ್ಲ. ಪರಿಚಯ ಆದ ಕ್ಷಣದಿಂದಲೂ ತುಂಬ ಕನೆಕ್ಟ್ ಆಗಿರ್ತಾರೆ, ತುಂಬ ಅಟ್ಯಾಚ್ಮೆಂಟ್ ಕೂಡ ಆಗಿರ್ತಾರೆ. ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ತಮ್ಮ ಫೀಲಿಂಗ್ಸನ್ನು ಹೇಳ್ಕೊಳ್ತಾರೆ. ನಾನೇಕೆ ಇವರ ಹತ್ತಿರ ನನ್ನ ಫೀಲಿಂಗ್ಸನ್ನು ಇಷ್ಟೊಂದು ಹೇಳ್ಕೊಳ್ತಾ ಇದ್ದೀನಿ ಅಂತ ತಮಗೆ ತಾವೇ ಪ್ರಶ್ನೆಯನ್ನು ಹಾಕಿಕೊಳ್ತಾರೆ. ಅವರಿಲ್ಲದೆ ನಾನಿಲ್ವೇನೋ ಎಂದು ಗೋಳಾಡ್ತಾ ಇರ್ತಾರೆ, ಅಳುತ್ತಾರೆ, ಸಂಕಟ ಪಡ್ತಾರೆ, ಕೊನೆಗೆ ಏಕಾಂತವನ್ನು ಬಯಸ್ತಾರೆ. ಇದೇ ಅಲ್ವೇ ಸೋಲ್ಮೇಟ್ ಅಂದರೆ? ಬಟ್ ನಾನು ಹೇಳ್ತೀನಿ, ಇದು ಸೋಲ್ಮೇಟ್ ಅಲ್ಲ, ಇದು ಮೆಂಟಲ್ ಬಾಂಡಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಾದರೆ ಸೋಲ್ಮೇಟ್ ಅಂದರೆ ಏನು ಹೇಳ್ತೀನಿ ಕೇಳಿ. ಸೋಲ್ ಅಂದರೆ ಏನು? ಜೀವ, ಆತ್ಮಗಳು ಇರುವುದು ಎಲ್ಲಿ? ಭೂಮಿಯ ಮೇಲೆ ತಾನೆ. ಯಾಕೆ ಭೂಮಿಯ ಮೇಲೆ ಇರಬೇಕು? ಬೇರೆ ಕಡೆ ಇದ್ದಿದ್ರೆ ಆಗ್ತಿತ್ತಲ್ವಾ? ಹೇಳ್ತೀನಿ ಕೇಳಿ. ಪ್ರತಿ ಆತ್ಮವು ತನ್ನ ಸಂಪೂರ್ಣ ಕರ್ಮವನ್ನು ನಿಭಾಯಿಸಿದಾಗ ಅದು ಕೊನೆಗೆ ಮೋಕ್ಷದ ದಾರಿಯನ್ನು ಹಿಡಿಯುತ್ತದೆ. ಆದರೆ ಒಂಟಿ ಆತ್ಮ ಈ ಭೂಮಿಯ ಮೇಲೆ ಬಂದು ಏನು ತಾನೇ ಮಾಡಬಹುದು? ಹಾಗಾಗಿ ಆ ಸಾಕ್ಷಾತ್ ಪರಮಾತ್ಮ ಬೆಂಕಿಯಿಂದ ಕಿಡಿಗಳು ಹೇಗೆ ಹಾರುತ್ತವೆಯೋ ಹಾಗೆ ತಾನೇ ತನ್ನಿಂದ ಆತ್ಮರೂಪದಲ್ಲಿ, ಜ್ಯೋತಿಯ ರೂಪದಲ್ಲಿ ಪ್ರಭೇದವನ್ನು ಹೊಂದಿದ್ದಾನೆ. ಆತನೇ ಆತ್ಮ, ಆತನೇ ಪರಮಾತ್ಮ. ಪ್ರತಿಯೊಂದು ಆತ್ಮಕ್ಕೂ ಎರಡು ರೂಪವನ್ನು ಕೊಟ್ಟಿರ್ತಾನೆ. ಎಕ್ಸಾಂಪಲ್ ಹೇಳುವುದಾದರೆ ಶಿವಶಕ್ತಿ, ಲಕ್ಷ್ಮೀ ನಾರಾಯಣ, ಬ್ರಹ್ಮ ಸರಸ್ವತಿ ಇವುಗಳು ಒಂದೇ ಆತ್ಮದ ಎರಡು ಕವಲುಗಳು. ಇನ್ನೂ ಸರಳವಾಗಿ ಹೇಳ್ತೀನಿ ಕೇಳಿ. ತಾಯಿಯ ಗರ್ಭ ಪರಮಾತ್ಮನಿದ್ದಂತೆ ಅದರಲ್ಲಿ ಒಟ್ಟಿಗೆ ಎರಡು ಮಗು ಇದ್ದು ಅಂತ ತಿಳ್ಕೊಳ್ಳಿ. ಅಂದರೆ ಅವಳಿ ಜವಳಿ. ಅರ್ಥ ಆಯ್ತಾ? ತಾಯಿಯ ಒಂದು ಯುಗ್ಮ ಎರಡು ಯುಗ್ಮಗಳಾಗಿ ಹೊರಡುವುದು. ಹಾಗೆಯೇ ಒಂದೇ ಆತ್ಮ ಎರಡು ಕವಲುಗಳಾಗಿ ಪರಮಾತ್ಮನ ಗರ್ಭದಿಂದ ಕರ್ಮವನ್ನು ಮಾಡಲು ಬರುತ್ತವೆ. ಅಂದರೆ ಒಂದೇ ಆತ್ಮ ಎರಡು ರೂಪಗಳಾಗಿ ಮೀನ್ಸ್ ಒಂದು ಹೆಣ್ಣಿನ ರೂಪದಲ್ಲಿ, ಇನ್ನೊಂದು ಗಂಡಿನ ರೂಪದಲ್ಲಿ. ಇವೆರಡು ಒಂದೇ ಆತ್ಮವಾಗಿರುತ್ತವೆ. ಇವೆರಡು ಒಟ್ಟಿಗೆ ಇರುತ್ತವೆ ಎಂದು ಹೇಳೋಕ್ಕಾಗುವುದಿಲ್ಲ. ಜೊತೆಯಲ್ಲೂ ಇರಬಹುದು, ಇರಲಾರದೆ ಇರಬಹುದು. ತನ್ನೊಂದಿಗೆ ಸಂವಹನ ಮಾಡಿದಂತಹ ಈ ಆತ್ಮಗಳು ಭೂಮಿಗೆ ಬರುವ ಮುನ್ನ ಸಂವಹನ ಮಾಡಿ ಒಂದೇ ಸಮಯದಲ್ಲಿ ಎರಡು ಕಾರ್ಯಗಳನ್ನು ಮಾಡಲು ಬಂದಿರುತ್ತವೆ. ಕೊನೆಯದಾಗಿ ಕಾರ್ಯ ಪೂರ್ಣಗೊಂಡ ನಂತರ ಮೋಕ್ಷದ ದಾರಿ ಹಿಡಿದು ಮರಳಿ ಎರಡೂ ಆತ್ಮಗಳು ಒಂದಾಗುತ್ತವೆ. ಈ ಆತ್ಮಗಳು ಗಂಡ ಹೆಂಡತಿಯೂ ಆಗಿರಬಹುದು, ಪ್ರೇಯಸಿಯೂ ಆಗಿರಬಹುದು, ತಾಯಿ ಮಗುವೂ ಆಗಿರಬಹುದು, ಗುರು ಶಿಷ್ಯರು ಆಗಿರಬಹುದು. ಪ್ರಾಯೋಗಿಕವಾಗಿ ನಾವು ಅನುಭವಿಸಿದ, ನಮ್ಮ ಜೀವನದಲ್ಲಿ ಅನುಭವಿಸಿದ ವಿಷಯವನ್ನು ಹೇಳ್ತೀನಿ.
ನಮ್ಮ ಜೀವನದಲ್ಲಿ ಎಷ್ಟೋ ಜನಗಳ ಜೋಡಿ ಬೆರೆತಿರ್ತೇವೆ, ಕೆಲಸ ಮಾಡಿರ್ತೇವೆ, ಆಕರ್ಷಣೆಗೂ ಒಳಗಾಗಿರುತ್ತೇವೆ. ಆದರೆ ಯಾರೋ ಒಬ್ಬರು ಪರಿಚಯವಿಲ್ಲದ ವ್ಯಕ್ತಿ ನಮ್ಮ ಬಳಿ ಮಾತನಾಡುವುದು ಬೇಡ, ಬರೀ ಸುಳಿದಾಡಿದರೆ ಸಾಕು, ಆ ಕ್ಷಣದಲ್ಲಿಯೇ ಏನೋ ಎಂದೋ ಅನುಭವಿಸಿದ ಅನುಭವ ಉಂಟಾಗುತ್ತದೆ. ಅಥವಾ ಆ ವ್ಯಕ್ತಿಯ ಎದುರು ಬಂದಾಗ ಅವರಿಗೂ ನನಗೂ ತುಂಬ ವರ್ಷಗಳಿಂದ ಪರಿಚಯ ಇದೆ ಎಂದು ಭಾಸವಾಗುತ್ತದೆ. ಆ ಕ್ಷಣವೇ ಅನಿಸಿಬಿಡುತ್ತೆ, ಇವರನ್ನು ನಾನು ಎಲ್ಲೋ ನೋಡಿದ್ದೀನಿ, ಎಂದೋ ಮಾತನಾಡಿದ್ದೀನಿ, ನನಗೆ ಇವರು ತುಂಬ ಹತ್ತಿರದವರು ಅಂದು ಮನಸ್ಸು ಗುನುಗುಡುತ್ತಾ ಇರ್ತದೆ. ಒಮ್ಮೊಮ್ಮೆ ತುಂಬ ಅಂದರೆ ತುಂಬ ಬೇಜಾರಾಗಿರುತ್ತೆ. ಅದಕ್ಕೆ ಯಾವುದೇ ರೀಸನ್ನು ಕೂಡ ಇರುವುದಿಲ್ಲ. ನಾವೇ ಎಷ್ಟೋ ಬಾರಿ ಆ ಕಾರಣ ಹುಡುಕಿದರೂ ನಮಗೆ ನಾವೇ ಬೇಜಾರಾಗಿರುವ ರೀಸನ್ ಉತ್ತರ ಸಿಗುವುದೇ ಇಲ್ಲ. ಕಾರಣ ಏನೆಂದರೆ ನಮ್ಮದೇ ಆತ್ಮ ಇನ್ನೊಂದು ಕಡೆ ಅಲ್ಲಿ ನೋವನ್ನು ಅನುಭವಿಸ್ತಾ ಇರುತ್ತದೆ. ಹಾಗೆ ನಮಗೆ ತಿಳಿಯದೇನೆ ಆ ಬೇಜಾರನ್ನು ನಮ್ಮ ಆತ್ಮ ಅನುಭವಿಸ್ತಾ ಇರುತ್ತದೆ. ನಮಗೆ ಎಷ್ಟೋ ಬಾರಿ ಕಾರಣವಿಲ್ಲದೆ ಗಂಟಲು ಕವಿಯುವುದು, ಎದೆಯಲ್ಲಿ ನಡುಕ, ಸಾವಿನಿಂದಲೇ ತಪ್ಪಿಸಿಕೊಳ್ಳುವಂತಹ ಸಂದರ್ಭ, ಅಪಘಾತಗಳ ಕ್ಷಣಗಳು ನಾವು ಅನುಭವಿಸಿದಾಗಲೇ ಆ ಇನ್ನೊಂದು ಆತ್ಮ, ನಮ್ಮದೇ ಪ್ರತಿರೂಪದ ಆತ್ಮ ಆ ಕ್ಷಣದಲ್ಲಿ ಅನುಭವಿಸಿರುತ್ತದೆ. ಇದಕ್ಕೆ ಉತ್ತಮವಾದಂಥ ಉದಾಹರಣೆಯನ್ನು ಕೊಡುವುದಾದರೆ, ಒಂದೇ ಆತ್ಮ ಎರಡು ಜೀವಗಳಾಗಿ ಭೂಮಿಗೆ ಪ್ರೀತಿಯನ್ನು ತಿಳಿಸಿಕೊಡಲು ಬಂದಂತಹ ರಾಧಾ ಕೃಷ್ಣರೇ ಸಾಕ್ಷಿ. ಎಲ್ಲೋ ಬರ್ಸಾನದಲ್ಲಿದ್ದ ರಾಧೆಯ ಕಾಲಿಗೆ ಮುಳ್ಳು ಚುಚ್ಚಿದರೆ ದ್ವಾರಕೆಯಲ್ಲಿದ್ದ ಕೃಷ್ಣನ ಕಾಲಲ್ಲಿ ರಕ್ತ ಬರುತ್ತಿತ್ತಂತೆ. ಆ ನೋವನ್ನು ಇಬ್ಬರೂ ಅನುಭವಿಸ್ತಾ ಇದ್ರಂತೆ. ಒಂದೇ ಆತ್ಮದ ಎರಡು ಜೀವಗಳು ಅಂದರೆ ರಾಧಾ ಕೃಷ್ಣರು ತಮ್ಮ ತಮ್ಮ ಕಾರ್ಯಗಳನ್ನು ಪೂರೈಸಿ ಕೊನೆಯಲ್ಲಿ ಗೋಲೋಕದಲ್ಲಿ ಮಿಲನವಾಗುತ್ತಾರೆ. ಇದು ಬರೀ ಕಥೆಯಲ್ಲ, ಇದೊಂದು ಆತ್ಮಜ್ಞಾನ. ಇದಿಷ್ಟು ಸೋಲ್ ಮತ್ತು ಸೋಲ್ಮೇಟ್ನ ಕುರಿತಂತಹ ಮಾಹಿತಿ ಇಷ್ಟವಾಗಿದ್ದರೆ ಕರುನಾಡ ಯಾತ್ರೆಯನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.